ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಜಿ ಎಸ್ ಟಿ ಎಲ್ಲಿ ನೋಡಿದ್ರು ಜಿ ಎಸ್ ಟಿ. ಹಾಗಂದರೆ ಅರ್ಥ ಆಗಲಿಲ್ವಾ ನಿಮಗೆ? ನಾನು ಹೇಳ್ತಿರೋದು ಬಿಲ್ ಜಿ ಎಸ್ ಟಿ ಅಲ್ಲ, ಗೋಸ್ಟ್ಗಳೆಲ್ಲ ಸೇರಿಕೊಂಡು ನಮ್ಮನ್ನೆಲ್ಲ ಮ್ಯಾಜಿಕ್ ಮಾಡೋದಕ್ಕೆ ಬಿಗ್ ಸ್ಕ್ರೀನ್ ಮೇಲೆ ನಾವೆಲ್ಲರೂ ಒಂಥರ ಖುಷಿಯಾಗಿ ದೆವ್ವ ಅಂದ ತಕ್ಷಣ ನಿಮ್ಗೆಲ್ರಿಗೂ ಏನನ್ಸುತ್ತೆ ಹೇಳಿ? ಹೆದರಿಕೆ ಆಗುತ್ತೆ, ಯಪ್ಪ ದೆವ್ವದ ಸಿನಿಮಾನ, ಹಾರರ್ ಸಿನಿಮಾನ ಅಂತ. ಬಟ್ ಇದು ಕಾಮಿಡಿ ಸಿನಿಮಾ. ಆ್ಯಂಡ್ ನನ್ನ ಪಕ್ಕದಲ್ಲಿ ಕೂತಿರೋರನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಎಷ್ಟೆಲ್ಲ ಕಾಮಿಡಿ ಇರುತ್ತೆ ಅಂತ. ಅವ್ರು ಮಾತಾಡಿದ್ರೇ ಅದು ಕಾಮಿಡಿ ಅಂದಮೇಲೆ ಇನ್ನು ಸಿನಿಮಾನಲ್ಲಿ ಡೈಲಾಗ್ಸ್ ಹೆಂಗಿರಬೇಡ, ಅವ್ರ ಎಕ್ಸ್ಪ್ರೆಷನ್ಸ್ ಹೆಂಗಿರಬೇಡ, ಅವ್ರು ನೋಡಿದ್ರೇ ನಗು ಬರುತ್ತೆ. ಅಷ್ಟು ತಾಕತ್ತಿರುವಂಥ ಒಬ್ಬ ಒಳ್ಳೆ ಕಲಾವಿದರು ನನ್ನ ಪಕ್ಕ ಕೂತಿದ್ದಾರೆ, ತಬ್ಲಾ ನಾಣಿ ಸರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಜಿ ಎಸ್ ಟಿನಲ್ಲಿ ಅವ್ರು ಏನೆಲ್ಲ ಮ್ಯಾಜಿಕ್ ಮಾಡಿದ್ದಾರೆ, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಅದೆಲ್ಲದನ್ನು ಕೇಳ್ತಾ ಹೋಗೋಣ. ಪಾಪ ಅವ್ರಿಗೆ ಹುಷಾರಿಲ್ಲ, ಅದೇ ನಂಗೆ ಬೇಜಾರು, ಜಾಸ್ತಿ ಮಾತಾಡ್ಸೋಕ್ಕಾಗಲ್ವೇ? ಅದಕ್ಕೆ ಡೈರೆಕ್ಟಾಗಿ ಜಿ ಎಸ್ ಟಿಗೆ ಬಂದುಬಿಟ್ಟಿದ್ದೀನಿ ನಾನು ಇವಾಗ. ಸರ್ ಹೇಗಿದ್ದೀರಾ ಅಂತ ಕೇಳಂಗೆ ಇಲ್ಲ ನಿಮ್ಮನ್ನ. ಪಾಪ ಸರ್ ನೀವು, ಬಟ್ ಅಂದ್ರೂ ನೀವು ಇಷ್ಟು ಚೆನ್ನಾಗಿ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಅದು ಖುಷಿ ಆಗ್ತಿದೆ. ಹೇಗಿದ್ದೀರಿ ಆದರೂ ಕೇಳ್ತೀನಿ. ಮಾನಸಿಕವಾಗಿ ಹೇಗಿದ್ದೀರಿ? ಕೆಲವರು ಸುಮಾರಾಗಿದ್ದೀನಿ ಅಂತಾರಲ್ಲ, ಆ ಥರ ಸುಮಾರಾಗಿದ್ದೀನಿ ಸರ್. ಮೈಗೆ ಹುಷಾರಿಲ್ಲ ಸರ್, ಮನಸ್ಸಿಗೆ ಏನಾಗಿಲ್ವಲ್ಲ ಸರ್? ಅಷ್ಟೇ. ಆದರೂ ವಾಯ್ಸು ಸ್ಪಂದಿಸ್ತಾ ಇಲ್ಲ, ಥ್ರೋಟ್ ಇನ್ಫೆಕ್ಷನ್ ಥರ ಆಗ್ಬಿಟ್ಟಿದೆ ಮೇಡಮ್. ಈ ಸಿನಿಮಾ ಮೂಲತಃ ಬೇರು ಸುಬ್ಬನಾಡು ಅವ್ರದ್ದು. ದೊಡ್ಡ ಕಂಪನಿ, ದೊಡ್ಡ ಕಲಾವಿದರು ಅಲ್ಲಿಂದ ಬೆಳೆದು ಬಂದಿದ್ದಾರೆ. ಆ ಕಂಪ್ನಿಲಿ ಒಂದು ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ ಅನ್ನೋದೇ ಒಂದು ಹೆಮ್ಮೆ ನನಗೆ. ಸೂಪರ್. ಫಸ್ಟ್ನೇದಾಗಿ ನಿಜ. ಏಕೆಂದರೆ ಸಾವಿರಾರು ಜನ ಕಲಾವಿದರು ಬಂದು ಹೋಗಿರುವಂಥ ಜಾಗ ಇದು. ನಿಜ. ಒಂದು. ಎರಡನೇದು ಸೃಜನ್ ಲೋಕೇಶ್ ಅವರು ಸೂಪರ್ ಟೈಮಿಂಗ್ ಆರ್ಟಿಸ್ಟು, ಸ್ಪಾಂಟೇನಿಯಸ್. ಕೆಲವರು ನಾವು ಎಲ್ಲ ಗಟ್ ಮಾಡಿಕೊಂಡು ಮಾತಾಡಬೇಕಲ್ಲ ಹೋಗಿ ಏನೇನು ಮಾತಾಡಬೇಕು ಅಂತ. ಅವ್ರಿಗೆ ಹಾಗಿಲ್ಲ, ತಾಯಿ ಶಾರದೆ ವರ ಹಂಗಂಗೆ ಸ್ಪಾಟನ್ನು ಇಮಿಡಿಯೇಟ್ ಅಲ್ಲಲ್ಲೇ ಹೇಳ್ತಾ ಇರ್ತಾರೆ. ಅದು ಎಲ್ರಿಗೂ ಸಿಗಲ್ಲ. ಯಾಕೆಂದರೆ ವೇದಿಕೆ, ನಾವು ಇಲ್ಲಿ ಸುಮ್ಮನೆ ಮಾತಾಡೋದಕ್ಕೂ ಮೈಕಲ್ಲಿ ಮಾತಾಡೋದಕ್ಕೂ ವೇದಿಕೆ ಮೇಲೆ ಮಾತಾಡೋದು ಭಾರಿ ವ್ಯತ್ಯಾಸ ಇದೆ. ಎಲ್ಲ ಮರಳು ಬಂದುಬಿಡುತ್ತೆ. ಒಂದು 100% ಹೋಗಿದರೆ, ನಮ್ಮ ಸ್ಕೂಲ್ ಡೇಯಿಂದ ಎಲ್ಲ ಗೊತ್ತಲ್ಲ ನಿಮಗೆ, ನಾವೆಲ್ಲ ಗಟ್ಮ 100% ಹೋಗಿದ್ರೆ ಅಲ್ಲಿ ಹೋಗ್ತಿದ್ದಂಗೆ 50 or 40 ಆಗ್ಬಿಡುತ್ತೆ. ಹೌದೌದೌದು. ಸ್ಟೇಜ್ಗೆ ಅಷ್ಟು ಮಹತ್ತಿರುತ್ತೆ. ಕರೆಕ್ಟ್. ಅದಕ್ಕೆ ನಾವು ವೇದಿಕೆ ಎತ್ತವಾಗ ವಿಜಯಲಕ್ಷ್ಮಿ ಕಾಪಾಡ್ತಾ ಅಂತ ನಮಸ್ಕಾರ ಮಾಡ್ಕೊಂಡು ಹತ್ತೋದು. ಮೆಟ್ಲಿಗೆ ನಮಸ್ಕಾರ ಮಾಡ್ತಾರೆ ಅಂದ್ಕೊಂಡಿರ್ಬೋದು ಕೆಲವರು. ಅಲ್ಲ ಅಲ್ಲ, ಕರೆಕ್ಟ್. ಜಯಲಕ್ಷ್ಮಿ ವೇದಿಕೆಯಲ್ಲಿ ಓಡಾಡ್ತಿರ್ತಾಳಂತೆ, ಅದು ಫಸ್ಟ್ ನಮ್ಮದಾಗಬೇಕು. ಅದಕ್ಕೆ ಕಲಾವಿದರು, ಥಿಯೇಟ್ರ್ ಕಲಾವಿದರು, ಹೌದು ಥಿಯೇಟ್ರ್ ಕಲಾವಿದರು ಇವತ್ತು ನಮಸ್ಕಾರ ಮಾಡೋದೊಂದೇ ಅಲ್ಲ, ಥಿಯೇಟ್ರ್ ತುಂಬ ಓಡಾಡ್ತಿರ್ತಾರೆ. ಅದಾಯ್ತಾ ಇದಾಯ್ತಾ ಅಂತ ಸ್ವಂತ ಆಗ್ಬಿಡ್ಬೇಕು ಅದು ನಮಗೆ. ಆವಾಗ ಅವ್ರ ಮಟ್ಲಿ ಸೇರ್ತೀವಿ ನಾವು. ಅದರಿಂದ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಆ ವರ ಇವ್ರಿಗೆ ಚೆನ್ನಾಗಿದೆ. ನಾಯಕ ನಟರಾಗಿ ಇಡೀ ಬಿಡಿ ಅವರ ಟೈಮಿಂಗ್ದು ನಾನು ಸುಮ್ಮನೆ ಹೇಳಿದೆ, ಆದರೆ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಅದು. ಹೌದು. ಇದರಲ್ಲಿ ನಾಯಕ ನಟರಾಗಿ ಅಭಿನಯಿಸೋದಲ್ಲದೆ ನಿರ್ದೇಶನದ ಜವಾಬ್ದಾರಿ ಕೂಡ ತಗೊಂಡಿದ್ದಾರೆ. ಸಂದೇಶ್ ಸಾರು ನಿರ್ಮಾಪಕರು, ತುಂಬ ಒಳ್ಳೆ ನಿರ್ಮಾಪಕರು ಅವರು. ಡೈರೆಕ್ಟ್ರಿಗಾಗಲಿ ಒತ್ತಡ ಕೊಡೋದು, ಆರ್ಟಿಸ್ಟ್ಗೆ ಒತ್ತಡ ಅವೆಲ್ಲ ಮಾಡಲ್ಲ ಅವರು. ಎಷ್ಟು ಕೂಲ್ ಕಂಪೋಸ್ಡ್ ಅಲ್ಲ ಸರ್? ಆರಾಮಾಗಿರ್ತಾರೆ. ನಾನು ಅವತ್ತು ಸ್ಟೇಜ್ ಮೇಲೆ ಇದಕ್ಕೆ ಜಿ ಎಸ್ ಟಿ ಇದಕ್ಕೆ ಬಂದಿದ್ವಲ್ಲ ಈವೆಂಟ್ಗೆ, ಟ್ರೇಲರ್ ಲಾಂಚ್ ಈವೆಂಟ್ಗೆ, ಅವತ್ತು ಅವ್ರು ನೋಡಿ ನಂಗೆ ಹಂಗೆ ಅನ್ನಿಸ್ತು, ಎಂಥ ಕೂಲ್ ಕಂಪೋಸಿಂಗ್ ಪ್ರೊಡ್ಯೂಸರಪ್ಪ ಅವರು, ಹಿಂಗೂ ಇರ್ತಾರ ಅಂತ. ಮೇಡಮ್ ಮಗು ಥರ ಇರ್ತಾರೆ. ಲೊಕೇಶನ್ ಬಂದರು ಅಷ್ಟೇ ಅವರು. ಕರೆಕ್ಟ್. ನಾನು ಪ್ರೊಡ್ಯೂಸರ್ ಬಂದಿದ್ದೀನಿ, ಇವ್ರು ಯಾರು ಬಂದು ನಮಸ್ಕಾರ ಮಾಡಲಿಲ್ಲ, ಅದೆಲ್ಲ ಇಲ್ಲವೇ ಇಲ್ಲ ಮೇಡಮ್. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕೂತಿರ್ತಾರೆ, ಎಲ್ಲರ ಹತ್ರ ಮಾತಾಡ್ಕೊಂಡು. ತುಂಬ ಒಳ್ಳೆ ಪ್ರೊಡ್ಯೂಸರು ಅವ್ರು. ಇನ್ನೂ ಇಷ್ಟು ಚಿತ್ರಗಳು ಮಾಡಲಿ, ಇನ್ನೂ 40, 100 ದಾಟಲಿ ಅಂತ ನನ್ನ ಆಸೆ. ಅವರು ಸುಜನ್ ಅವ್ರನ್ನ ನಂಬಿ ನೀವು ಮಾಡಿ ನಿರ್ದೇಶನ ಮಾಡಿ ಬರೀ ಹೀರೋ ಹಾಕ್ತೀರಾ ಅಂತ ಆ ಜವಾಬ್ದಾರಿ ಕೊಟ್ಟರಲ್ಲ, ಅದು ಸೂಪರ್. ಎರಡನೇದು, ಅವರು ನಿರ್ದೇಶಕರಾಗಿದ್ದಕ್ಕೆ ನಮಗೂ ಖುಷಿ. ಕೆಲವು ಮಾಹಿತಿನೇ ಇರಲ್ಲ. ಹೌದು. ಅದು ನಿರ್ದೇಶನದಲ್ಲಿ ತುಂಬ ಕಷ್ಟ ಆಗ್ಬಿಡುತ್ತೆ ಇವರಿಗೆ. ಅದರಲ್ಲೂ ಕಾಮಿಡಿ ಸಿನಿಮಾ ಅಂದರೆ ಇವ್ರಿಗೆ ಈಸಿ, ಆರಾಮ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ? ಯಾವ ಆರ್ಟಿಸ್ಟ್ಗೂ ಒತ್ತಡ ಕೊಡಲಿಲ್ಲ. ನೋಡೋ ನಿಮ್ಮ ಡೈಲಾಗ್ ಇದು, ನಿನ್ನ ಸ್ವತಂತ್ರ ಏನಿದೆ, ನಿನಗೆ ಗೊತ್ತಿರೋಷ್ಟು ಮಾಡು ಅಂತ. ಅಯ್ಯಪ್ಪ, ಹೌದೌದು. ಆ ಥರ ಸ್ವತಂತ್ರ ಕೊಡೋದು ಕಷ್ಟ. ಹೌದು, ನಾನು ಹೇಳಿದ್ದಿಷ್ಟು ಇಷ್ಟೇ ಮಾಡಬೇಕು ಅನ್ನೋ. ಎಷ್ಟೋ ಕಡೆ ನಾವು ಸೀನ್ಗಳಲ್ಲಿ ಮಾತಾಡ್ಬಿಟ್ಟಿದ್ದೀವಿ, ಅದನ್ನು ಓಕೆ ಮಾಡಿಬಿಟ್ಟವ್ರೆ. ಅದನ್ನು ನಾನು ಹೇಳಿಲ್ವಲ್ಲ ಅಂತ. ಅದಕ್ಕಿಂತ ಚೆನ್ನಾಗಿರೋದು ಏನೋ ಬಂತ, ಕಲಾವಿದರು ಫ್ರೀ ಬಿಡ್ತಾರೆ. ಸೂಪರ್. ಆ ಥರದ್ದು ಸುಮಾರಾಗಿದೆ ಈ ಸಿನಿಮಾದಲ್ಲಿ, ಎಲ್ಲ ಆರ್ಟಿಸ್ಟ್ಗೂ. ಅದೊಂದು ಖುಷಿ ನನಗೆ. ಎಲ್ರಿಗೂ ಸ್ಪೇಸ್ ಇದೆ, ಎಲ್ರಿಗೂ ಸ್ಪೇಸು. ನೀನು ಎಷ್ಟು ಈಜಕ್ಕಾಗುತ್ತೆ ಈಜ ನೋಡೋಣ ಅಂತ. ಅದು ತುಂಬ ಖುಷಿ ಆಯಿತು ನಮ್ಗೆ ಆ ವಿಚಾರದಲ್ಲಿ. ಇಲ್ಲಿ ಜಿ ಎಸ್ ಟಿ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಮಗೆ. ಎಲ್ಲರೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳೇ. ಅಂಥ ಟೈಮಲ್ಲಿ ಕೌಂಟ್ರ್ ಕೊಡೋರೆ, ಏನು ಹೇಳಿದ್ರು ಕೌಂಟ್ರ್ ಕೊಡ್ತಾರೆ. ಅಂಥ ಕಡೆ ಕೆಲಸ ಮಾಡೋದು ತುಂಬ ಕಷ್ಟನೇ. ಇವರು ಸರ್ ಆಗ್ಬೋದು, ಸೃಜನ್ ಸರ್, ಗಿರಿ,
ನಮ್ಮ ಗೊಬ್ಬರಗಾಲ, ಅಮ್ಮ, ಇನ್ನು ಬೇರೆ ಬೇರೆ ಆರ್ಟಿಸ್ಟ್ಗಳೆಲ್ಲ ಎಷ್ಟು ಜನ ಇದ್ದೀವಿ, ಎಲ್ಲರೂ ಕೌಂಟ್ರುಗಳು ಕೊಡುವಂಥ ಆರ್ಟಿಸ್ಟ್ಗಳೇ. ಅಂಥ ಟೈಮಿಗೆ ಹುಷಾರಾಗಿ ಕೆಲಸ ಮಾಡಬೇಕಾಗುತ್ತೆ. ಒಂದು ನೀವು ಹೇಳಿದಾಗೆ ಅಳಿಸೋದು ಈಸಿ, ಮನಸ್ಸು ತುಂಬ ಸೂಕ್ಷ್ಮ. ಚೂರು ಅದು ಗಾಯ ಮಾಡಿಬಿಟ್ರೆ ಹತ್ತು ಬಿಡ್ತಾರೆ. ಅದೇ ಸೂಕ್ಷ್ಮವಾದ ಮನಸ್ಸು ಒಳಗಡೆ ನಮ್ಮ ಮಾತು ಹಿಂಗೆ ಸ್ಪಾರ್ಕ್ ಆಗಬೇಕು, ಅವಾಗ ನಗೋದು, ಇಲ್ದ ನಗೋಲ್ಲ. ಕೆಲವ್ರು ನಗೋದು ನೋಡಿದ್ದೀರಲ್ಲ, ನೀವು ಹೇಳಿದ್ರಲ್ಲ, ಶೋ ನೋಡ್ತಿರ್ತಾರೆ, ಎಲ್ಲ ಗಹಗಹಿಸಿ ನಗ್ತಾ ಇರ್ತಾರೆ. ಇವ್ರು ಮಾತ್ರ ನೋಡ ಏನೋ ನಕ್ರೆ ಏನು ಅಂದ್ಕೊಂಡ್ಬಿಡ್ತಾರೋ ಅಂತ ಅನ್ನೋ ಥರ. ಇಲ್ಲ, ಅವ್ರಿಗೆ ಬರೋದೇ ಅಷ್ಟೇನೋ ನಗು ಗೊತ್ತಿಲ್ಲ. ಅಂಥವ್ರನ್ನೂ ನಗಿಸ್ತಾರೆ ಅಂದರೆ ಇವ್ರಿಗೆ ಎಷ್ಟು ತಾಕತ್ತಿದೆ ಸುಜನ್ ಅವ್ರಿಗೆ. ಸುಮ್ಮನೆ ಒಪ್ಕೋತಾರೆ. ಫಾರಿನಲ್ಲೆಲ್ಲ ಫ್ಯಾನ್ಸ್ ಇದ್ದಾರೆ ಮೇಡಮ್ ಅವ್ರಿಗೆ. ಅಂಥವ್ರ ನಿರ್ದೇಶನದಲ್ಲಿ, ಅದು ಪ್ರಥಮ ನಿರ್ದೇಶನ ನಾವು ಪಾತ್ರ ಮಾಡ್ತಾ ಇದ್ದೀವಿ, ಅದು ಈ ದೊಡ್ಡ ಮನೆಯಲ್ಲಿ ಅಂದರೆ ತುಂಬ ಖುಷಿ ನನಗೆ. ಕ್ಯಾರೆಕ್ಟರ್ ಮಾಡುವಾಗ ಇವ್ರದ್ದು ಇರೋದಲ್ಲ, ಎಲ್ಲ ಬರೋರು. ಇದರಲ್ಲಿ ವಿಶೇಷ ಏನಂದ್ರೆ ನನ್ನ ಪಾತ್ರ ಸತ್ತೋದ್ಮೇಲೆ ಇರೋವರೆಗೂ ಪ್ರೀತಿಸೋದು ಬೇರೆ. ಸತ್ತೋದ್ಮೇಲೆ ಪ್ರೇತ ಆಗಿ ಬಂದು ಮಕ್ಕಳನ್ನ ಹೆಂಡತಿ ನೋಡಿ ಪ್ರೀತಿಸ್ತಾರಲ್ಲ, ಆ ಭಾಗ್ಯ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿದೆ. ಓ ಮೈ ಗಾಡ್. ಅಂದ್ರೆ ಇದರಲ್ಲಿ ಎಮೋಷನ್ಸು ಇದೆ, ಅಲ್ಲೂ ಅದಕ್ಕೂ ಸ್ಪೇಸ್ ಇದೆ. ಹೌದು ಹೌದು. ನಾನು ನಮ್ಮನೆಗೆ ಕಳ್ತನ ಕರ್ಕೊಂಡು ಹೋಗ್ತೀನಿ ಇವ್ರನ್ನ. ಅಲ್ಲಿ ಹೋದಾಗ ನನಗೆ ಅದ್ರ ಬಗ್ಗೆ ಗಮನ ಇರಲ್ಲ. ನಾನು ಹೆಂಡತಿ ನೋಡ್ಬಿಡ್ತೀನಿ, ನನ್ನ ಮಕ್ಕಳು ನೋಡ್ತೀನಿ, ಖುಷಿ ಆಗ್ತಾ ಇರುತ್ತೆ. ಎಷ್ಟು ಬೇಗ ಹೋಗ್ಬಿಟ್ಟೆ ನಾನು, ಇವರೆಲ್ಲ ಹಿಂಗೆ ಅನಾಥರಾಗ್ಬಿಟ್ರಲ್ಲ ಅಂತ. ಅದು ಎಷ್ಟು ಜನಕ್ಕೆ ಸಿಗುತ್ತೆ? ಈ ಪಿಕ್ಚರ್ ನಮಗೆ ಸಿಕ್ಕಿದೆ ಯೋಗ. ನೀವೆಷ್ಟು ಆ ಪಾತ್ರನ ಅನುಭವಿಸಿದ್ರಿ ಸರ್ ಆ ಟೈಮಲ್ಲಿ? ಎಮೋಷ್ನಲ್ ಆಗಿ ತುಂಬ ಫೀಲ್ ಆಗಿರ್ಬೇಕಲ್ಲ. ಏನೋ ಒಂದು ಡೈಲಾಗ್ ಹೇಳಿದ್ದೀನಿ, ಸ್ಪಾಟಲ್ಲೇ ಬಂದಿದ್ದದು. ಅವನು ಲೈ ಏನಕ್ಕೆ ಬಂದಿರೋದು ನಾವು, ನೀನು ಹೆಂಡತಿ ನೋಡ್ಕೊಂಡು ನಿಂತ್ಕೊಂಡಿದ್ಯಾ ಅಂತ. ಓಕೆ. ಅದು ಕಂಬ ಹಿಂಗೆ ತಬ್ಕೊಂಡು ಹೆಂಡತಿ ನೋಡಿ ಫೀಲ್ ಮಾಡ್ತೀವಿ, ಬರೋ ಕಡೆ ಅಂತ ಕರೀತಾನೆ. ಅಲ್ಲೊಂದು ಡೈಲಾಗ್ ಹೇಳಿದ್ದೀನಿ, ಅದು ಸ್ಪಾಂಟೇನಿಯಸ್ ಆಗಿ ಬಂದಿದ್ದು. ತುಂಬ ಚೆನ್ನಾಗಿ ವರ್ಕೌಟ್ ಆಗೋಯ್ತು. ಸುಜನ್ ಅವರು ಚೆನ್ನಾಗಿತ್ತು ಇರಲಿ ಅಂದರು. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ನಾನು ಅಲ್ಲಿ ಹೇಳಲ್ಲ ಇಲ್ಲಿದ್ದನ್ನು. ಅಷ್ಟು ಚೆನ್ನಾಗಿ ವರ್ಕೌಟ್ ಆಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಮೇಡಮ್ ಸಿನಿಮಾದಲ್ಲಿ. ಸೂಪರ್ ಎಂಜಾಯ್ಮೆಂಟ್. ಕೆಲವು ಕಡೆ ಗಂಭೀರತೆ ಇರುತ್ತೆ ಬೇರೆ ಸೆಟ್ಗಳಲ್ಲಿ. ನಮಗೇನಾಗಬೇಕು, ನಮ್ಮ ಕೆಲಸನ ಮಾಡ್ಕೊಂಡು ಹೋಗೋಣ ಅನ್ನೋ ಥರ ಸೆಟ್ಗಳು ಇರುತ್ತೆ ಇಲ್ಲ ಅಂತಲ್ಲ. ಇಲ್ಲಿ ಆ ವಾತಾವರಣ ಇಲ್ಲ. ಎಲ್ಲರೂ ಒಂದು ಮನೆಯವ್ರ ಥರ, ಕಂಪ್ನಿನೇ ಕಾಲದಲ್ಲಿ ನಾಟಕ ಕಂಪ್ನಿನಲ್ಲಿ ಹೆಂಗೆ ಜನ ಇದ್ರು, ಇಲ್ಲೂ ಅದೇ ಥರನೇ ಎಲ್ಲರೂ ಅಷ್ಟೇ ಒಟ್ಟೊಟ್ಟಿಗೆ ಕೂತ್ಕೊಂಡು ಕಾಡ್ಕೊಂಡು ತಮಾಷೆ ಮಾಡಿಕೊಂಡು ಮಾಡ್ತಿರ್ತೀವಿ. ತುಂಬ ಚೆನ್ನಾಗಿದೆ. ನನಗಂತೂ ಈ ಪಾತ್ರ ತುಂಬ ಸಮಾಧಾನ. ಈಗ ಪುಟಾಣಿ ಜೂನಿಯರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದು ಫಸ್ಟ್ ಮೂವಿ ಅಪ್ಪನೇ ಡೈರೆಕ್ಟ್ ಮಾಡಿರೋದು. ನೀವು ಸೆಟ್ಟಲ್ಲಿ ನೋಡಿದ ಪುಟಾಣಿ ಒಂದೊಂದು ಟೇಕ್ ಓಕೆ ಮಾಡಿಬಿಡ್ತಿದ್ದ. ಜೀನ್ಸ್ ಮೇಡಮ್, ಅದು ಅವನಿಗೆ ಭಯ ಇಲ್ಲ. ಮೊನ್ನೆ ನೋಡಿದ್ರೆ ಪ್ರೆಸ್ ಮೀಟಲ್ಲಿ. ಹೌದು ಹೌದು. ಎಷ್ಟು ಚೆನ್ನಾಗಿ, ಒಂದು ಕಡೆ ತೊದಲಿಲ್ಲ, ಭಯ ಇಲ್ಲ. ಅದು ಭಯ ಪಟ್ಕೊಂಡು ಉಗುಳ್ಕೊಂಡು ಅದು 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 ಅಂದರೆ ಸ್ಟೇಜ್ ಬಿಯರ್ ಇದೆ. ಇವನಿಗೆ ಅದು ಇಲ್ಲವೇ ಇಲ್ಲ. ಎಷ್ಟು ಚೆನ್ನಾಗಿ ಮಾತಾಡೋದು. ತಾತನ ಆಶೀರ್ವಾದ, ಮುತ್ತಾತನ ಆಶೀರ್ವಾದ, ಅದು ಬೆಳ್ಕೊಂಬಂದ್ಬಿಟ್ಟಿದೆ. ಕನ್ನಡ ಇಂಡಸ್ಟ್ರಿ ಪಿಲ್ಲರ್ ಅಲ್ಲ ಸರ್. ನಾನು ಹೇಳೋದು ಅಂದರೆ ಈ ಸಿನಿಮಾ ಚೆನ್ನಾಗಾಗುತ್ತೆ, ನಿಜವಾಗ್ಲೂ ಚೆನ್ನಾಗಾಗುತ್ತೆ ಸಿನಿಮಾ. ಜನ ಒಪ್ಕೊಂಡೇ ಒಪ್ಕೋತಾರೆ. ಈ ಸಂಸ್ಥೆಯಿಂದ ಇನ್ನೂ ಒಳ್ಳೊಳ್ಳೆ ಕಾಮಿಡಿ ಸಿನಿಮಾಗಳು ಬರುತ್ತೆ, ಅಷ್ಟಂತೂ ಗ್ಯಾರಂಟಿ. ತುಂಬ ಚೆನ್ನಾಗಿದೆ. ಜನ ಬರೀ GST ಅಂದರೆ ನೀವು ಆ GST ನೆನಪಾಗ್ಬಿಡುತ್ತೆ ಎಲ್ರಿಗೂ. ಇವು ಸರ್, ಅದು ನೆನ್ಸ್ಕೊಂಡ್ರೆ ಎಲ್ಲರಿಗೂ ಹೊಟ್ಟೆಲಿ ಚಿಟ್ಟೆ. ಆದರೆ ಈ GST ನೆನ್ಸ್ಕೊಂಡ್ರೆ ಇನ್ನೊಂಥರ ಚಿಟ್ಟೆ. ಇನ್ನೂ ಫೈಲ್ ಮಾಡಲಿಲ್ವ ನಾವು, ಅಷ್ಟಾಯಿತು ಇಷ್ಟಾಯಿತು, ಇದು ಆ ಥರ ಅಲ್ಲ. ಚೆನ್ನಾಗಿದೆ, ಸಖತ್ ಎಂಟರ್ಟೈನ್ಮೆಂಟು. ಸ್ಮಶಾನದಲ್ಲಂತೂ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ, ನಿಜವಾದ ಸ್ಮಶಾನದಲ್ಲಿ ಎಲ್ಲ ಕ್ರಿಯೇಟ್ ಮಾಡಿದ್ದೀವಿ ನೀಟಾಗಿ. ಆಮೇಲೆ ಇವರು ಡೈಲಾಗ್ ಹೇಳ್ತಾರೆ, ಇಲ್ಲಿ ಈ ಸ್ಮಶಾನ ಕಾಯೋರೆಲ್ಲ ನಿನ್ನ ಫ್ರೆಂಡ್ಸಾ? ಅಲ್ಲ, ಒಳಗಿರೋರು ನಮ್ಮ ಫ್ರೆಂಡ್ಸ್. ಅದು ನೋಡಿ ಎಷ್ಟು ಚೆನ್ನಾಗಿದೆ. ಸಕ್ಕತ್ತಾಗಿದೆ. ಸಮಾಧಿ ಒಳಗಿರೋರು ನನ್ನ ಫ್ರೆಂಡ್ಸು. ಏನದು ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರು ಹಿಂಗೆ ಫ್ರೆಂಡ್ಗಳಾಗ್ತಾರೆ, ಆತ್ಮೀಯತೆ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಆ ಭಾಷೆ ಬಳಸಿದ್ರು, ಆ ಮಾತು ಬಳಸಿದ್ರು. ತುಂಬ ಖುಷಿ ಪಟ್ಟಿದ್ದೀವಿ ನಾವಂತೂ. ನಿರ್ಮಾಪಕರು ಹೇಳಿದೆ ನಾನು, ದೇವರಂತ ನಿರ್ಮಾಪಕರು, ಇವ್ರಿಗೆ ಏನು ಸಪೋರ್ಟ್ ಬೇಕೋ ಎಲ್ಲ ಮಾಡಿದ್ದಾರೆ. ಇವರು ಅಷ್ಟೇ, ಇವರು ಅಲ್ಲೇ ಅಲ್ಲ, TV ಶೋಗೆ ಹೋಗಿ ಮನೆಗೆ ಏನು ಕೆಲಸಕ್ಕೆ ಬನ್ನಿ, ಏನು ನೀಟಾಗಿ ನೋಡ್ಕೋತಾರೆ ಆರ್ಟಿಸ್ಟ್ನ. ಹೌದಪ್ಪ, ಅದನ್ನ ನಾನು ಎಲ್ಲರೂ ಬಾಯ್ಲು ಕೇಳಿ. ಯಾಕೆಂದರೆ ಅದು ಸಂಸ್ಕಾರ ಬಂದ್ಬಿಟ್ಟಿದೆ. ಹೌದು. ಎದುರುಗಡೆ ಒಬ್ಬ ವ್ಯಕ್ತಿ ಅವನೇ ಅಂತ ನಮಸ್ಕಾರ ಅನ್ನೋಕ್ಕೆ ಸಂಸ್ಕಾರ ಇರ್ಬೇಕಂತ ಒಳಗೆ. ನಿಜ ಸರ್, ಅದು ಇಲ್ಲಿ ನಿಜ. ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಆರ್ಟಿಸ್ಟ್ನ ಅಂದರೆ, ಆ ಖುಷಿಗೆ ಇವರು ಈ ಸೆಟ್ಟಲ್ಲಿ ಚೆನ್ನಾಗಿದ್ದೀವಿ ನಾವು ಅಂತ ಅನ್ನಿಸ್ಬಿಡುತ್ತೆ ಮನಸ್ಸಿಗೆ. ಸೂಪರು. ಈ ಫ್ಯಾಮಿಲಿಗೆ ಹಂಗಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಫ್ಯಾಮಿಲಿ ಮುಖಾಂತರ ನಮ್ಮ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರೇ, ಸುಬ್ಬನಾಡ್ ಅವ್ರ ಕಂಪನಿ ಅಂದರೆ ದೊಡ್ಡ ದಿಗ್ಗಜರು ಇಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ ಕಂಪನಿಲಿ. ಅವ್ರ ಆಸ್ತಿ ಅದು ಎಲ್ಲ ಕಳ್ಕೊಂಡು, ಶ್ರಮಪಟ್ಟು, ನೆಮ್ಮದಿ ಕಳ್ಕೊಂಡು, ಒಂದು ತಂಡ ಕಟ್ಟಿ ಒಂದು ಕಂಪ್ನಿ ಮಾಡಿ, ಸಾವಿರಾರು ಜನಕ್ಕೆ ಅನ್ನ ಹಾಕಿ, ಆಮೇಲೆ ಲಕ್ಷಾಂತರ ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡಿ ಎಲ್ಲ ಮಾಡಿದ್ದಾರೆ. ಆ ಪರಂಪರೆ ಹಂಗೆ ಉಳಿಸ್ಕೊಂಡ್ಬಂದಿದೆ. ತಂದೆ ಉಳಿಸ್ಕೊಂಡ್ರು, ಮೊಮ್ಮಗ ಉಳಿಸ್ಕೊಂಡ್ರು, ಈಗ ಮರಿಮಗ ಬಂದಿದ್ದಾನೆ. ನಾನು ಹೇಳೋದು, ಎಲ್ರಿಗೂ ನೀವು ಆಶೀರ್ವಾದ ಮಾಡ್ತೀರಿ ಇಲ್ಲ ಅಂತಲ್ಲ,
ಒಂದು ಕಂಪ್ನಿ ಸಾಕಷ್ಟು ಜನ ಕಲಾವಿದನ್ನು ಹೊರಗಡೆ ತಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸಿರೋದ್ರಿಂದ ನಿಮ್ಮೆಲ್ಲರ ಆಶೀರ್ವಾದ ತುಂಬ ಮುಖ್ಯ. ಆದ್ದರಿಂದ ಈ ಸಿನಿಮಾ ಮುಖಾಂತರ ಇಡೀ ನಮ್ಮ ಕಂಪ್ನಿಗೆ, ನಮ್ಮ ಕಂಪ್ನಿ ಅಂತ ಹೇಳ್ತೀವಿ ಯಾಕೆಂದ್ರೆ ನಾವು ಹಾಗೆ ಇದ್ದೀವಿ ಇಲ್ಲಿ, ಅದಕ್ಕೆ ಕಂಪ್ನಿಗೆ ನಿಮ್ಮ ಆಶೀರ್ವಾದ ಬೇಕು. ಚೆನ್ನಾಗಿ ಬೆಳೆಸಿ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಇಂಡಸ್ಟ್ರಿಗೆ. ಎಲ್ಲ ಸಿನಿಮಾಗಳು ನೋಡ್ತೀರಿ ಇಲ್ಲ ಅಂತಲ್ಲ, ಇದರ ಶ್ರಮ ಏನೋ, ಅವ್ರ ಆಶೀರ್ವಾದ, ಹಿಂದಿನವರ ಆಶೀರ್ವಾದದಿಂದ ಸಿನಿಮಾ ಹೆಂಗೆ ಬಂದಿದೆ ಅದನ್ನೆಲ್ಲ ನೀವು ನೋಡಬೇಕು ಅಂದರೆ ಥಿಯೇಟ್ರಿಗೆ ಬಂದು ನೋಡಬೇಕು. ಇಡೀ ನಮ್ಮ ಕಂಪ್ನಿಗೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ ಈ ಮಾತನ್ನ, ಬಂದು ಸಿನಿಮಾ ನೋಡಿ ಆಮೇಲೆ ಹೇಳಿ ಹೆಂಗಿತ್ತು ಅಂತೇಳಿ. ಅವ ಅಂದರೆ ಎಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದಾರೆ ಸರ್. ಅಂದರೆ ಅವ್ರಿಗೆ ಗೊತ್ತು ಡಬ್ಬಿಂಗ್ ಮಾಡಬೇಕಾದ್ರೆ ಒಂದಷ್ಟು ನೋಡಿರ್ತಾರೆ, ಆ್ಯಂಡ್ ಸರ್ದೊಂದು ಟೈಮ್ ಸೆನ್ಸ್ ನೋಡಿರ್ತಾರೆ. ಇಷ್ಟೆಲ್ಲ ನೋಡಿದ್ಮೇಲೆ ಅವ್ರಿಗೆ ಸಿನಿಮಾದ ಒಂದು ಹಿಡಿತ ಸಿಕ್ಕಿದೆ. ಆ ನಾಡಿ ಮಿಡಿತ ಅವ್ರಿಗೆ ತುಂಬ ಚೆನ್ನಾಗಿ ಸಿಕ್ಕಿರೋದ್ರಿಂದ ಬನ್ನಿ 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 ನೋಡಿ, ಇದೊಂದು ಜೀವ ಅಲ್ವಾ? ಹೇಗಿದೆ ಸಿಕ್ಬಿಟ್ರು ಭಾಳ ದಿವಸದ ನಂತರ. ನೋಡಿದ್ರ, ಇದು ಆತ್ಮೀಯತೆ. ನಾನು ಫೇವ್ರೇಟ್ ಇದು. ನಾನೊಂದು ತಪ್ಪು ಮಾಡಿಬಿಟ್ಟಿದ್ದೆ ಇದಕ್ಕೆ. ಹೌದಾ? ಹೌದು. ಏನು ಸರ್ ಅದು? ಅದು ಅಚಾತುರ್ಯ ನಡೆದೋಗ್ಬಿಡ್ತು. ಏನಾಯ್ತು ಸರ್? ಇದು ಏನು ಅಂದರೆ ಕ್ಯಾರವನ್ನಲ್ಲಿ ಶಾರ್ಟ್ಗೆ ಹೋಗ್ಬೇಕಾಗಿತ್ತು. ಶಾರ್ಟ್ಗೆ ಹೋಗಿ ಈಚೆ ಬರೋಷ್ಟರಲ್ಲಿ ಕೈ ಹಿಂಗೆ ಇಟ್ಟಿದ್ದೆ. ಹೀಗೆ ಇವರು ವಾಶ್ರೂಮ್ದು ಡೋರ್ ಹಾಕಿದ್ದಾರೆ. ಅದು ಹಂಗೆ ಒಂದು ಕಟ್ಟಾಗ್ಬಿಟ್ಟಿದೆ. ಈ ಬೆರಳು ಬಿಸ್ಕೆಟ್ ಥರ ಅರ್ಧ ಕಟ್ಟಾಗ್ಬಿಡ್ತು. ಹಿಂಗೆ ಅಯ್ಯೋ ಅಯ್ಯೋ ಅಂತ ಇದೆ, ನನಗೆ ಗೊತ್ತಿಲ್ಲ, ನಾನು ಒಳಗಡೆ ಇದ್ದೀನಿ. ಏನಾಯ್ತು ನಾವು ಯಾವಾಗಲೂ ತಮಾಷೆ ಮಾಡ್ತಿರ್ತೀವಿ. ಎಲ್ಲ ಏನೋ ಸಿಗಾಕಂತು ಅಂತ ಸುಮ್ಮನೆ ಹಿಂಗೆ ಅಂದೆ. ಅರ್ಧ ಬೆಟ್ಟು ಬಂತು, ಅಷ್ಟು ಬೆಟ್ ಆಗೋಯ್ತು. ಫುಲ್ ಬೆಟ್ಟು. ಅವತ್ತು ಮೇನ್ ಸೀನು, ತುಂಬ ಕಾಮಿಡಿ ಸೀನು, ಭಾರಿ ಬೇಜಾರಾಗ್ಬಿಡ್ತೀನಿ. ಅದು ಇವ್ರ ಮನೆ ಸೀನು ಕಾಂಬಿನೇಷನ್. ನಮಗೆ ಗೊತ್ತಿಲ್ಲದೆ ಆಗೋಯ್ತದು. ಆದ್ರೂ ಒಂಥರ ಹಿಂಸೆ ಆಯ್ತು ಮನಸ್ಸಿಗೆ. ನನ್ನ ತಬಲಾಣೆ ಇವಾಗ ಸರಿ ಹೋಗ್ಬಿಟ್ಟಿದೆ. ಅದಕ್ಕೆ ನನ್ನ ಕಿರುಬೆರಳು ಅಂತ. ನಾವು ಹೆಂಗೆ ಅನ್ನೋದು ಇವತ್ತೆಲ್ಲ ಜಿ ಎಸ್ ಟಿ ಇಲ್ಲ ಹಂಗೆ ಅಂತ. ಜಿ ಎಸ್ ಟಿ ಬಂತಿದ್ದಂಗೆ ನಮ್ಮ ನೋಡಿ ಅಲ್ಲ 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 ಇವಾಗ ನಮಗೆ ಹಿಂಗಂದ್ರೆ ಹೋಗ್ಬಾಪ ಅಂತೀವಿ. ನಾವು ಇವ್ರಿಗಂದ್ರೆ ಆಯ್ತಪ್ಪ ಅಂತಾರೆ. ಕಾಮಿಡಿ ಇದು, ಜಿ ಎಸ್ ಟಿ ಕಾಮಿಡಿ ಇದು ಅಲ್ಲ, ನೋವಲ್ಲೂನು ಅದೊಂದು ಕಾಮಿಡಿ ಮಾಡುತ್ತೆ. ಹೇಳಿದ್ನಲ್ಲ, ನಾವೆಲ್ಲ ಗೋಧೂಳಿ ಟೀಮು, ಹಳೆಯ ಟೀಮ್ ನಮ್ಮದು. ಎಲ್ಲರೂ ಯಾವುದೇ ಸರ್ ಇವರೇನು ಕಡಿಮೆ? ಅಯ್ಯೋ ಕಡಿಮೆನಾ ನೋಡಿ, ನನಗಿಂತ ತೂಕ ಜಾಸ್ತಿ. ಓ ಸಾರಿ, ಅದೇ ಇವ್ರ ಹತ್ರ ಹೋಗಿ ಅಪ್ಪ ನೀವು ಮಾತಾಡ್ಕೊಳ್ರಿ, ಇರಪ್ಪ ತೂಕ ಜಾಸ್ತಿ, ತೂಕ ಜಾಸ್ತಿ, ತೂಕದ ಮನುಷ್ಯ ತೂಕ. ನಾನು ಹೇಳೋದು, ಅವ್ರು ಹೇಳೋದೇನಂದ್ರೆ ಮನುಷ್ಯ ಚೇಂಜ್ ಆಗಲಿ, ಚಿಲ್ಲರೆ ಆಗಬೇಡಿ ನೋಡಿ. ಕನ್ನಡಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಕನ್ನಡಕ್ಕೂ ಇಂಗ್ಲೀಷ್ಗೂ ಎಷ್ಟು ವ್ಯತ್ಯಾಸ. ನಮ್ಮ ಕನ್ನಡ ನೋಡ್ರಿ ಎಷ್ಟು ಚೆನ್ನಾಗಿದೆ. ಮನುಷ್ಯ ಚೇಂಜ್ ಆಗ್ಬೇಕು ಸರ್, ಚೇಂಜ್ ಆಗಿ ಚಿಲ್ಲರೆ ಆಗಬಾರ್ದು. ನಾವು ಅವತ್ತಿಂದ ಇದೊಂದು ಸಖತ್ ಲೈನ್ ಸರ್. ನಾನು ಇನ್ಮೇಲೆ ಇದನ್ನ ಕ್ಯಾರಿ ಮಾಡ್ತೀನಿ ಮಾಡಿ ಮೇಡಮ್. ಅಲ್ಲಿ ಇಲ್ಲಿ ಎಲ್ಲೆಲ್ಲಾರ ಬಳಸಿದ್ರೆ ಅವಾಗ ನಿಮ್ಮ ಹೆಸರು. ನಾವು ಅವತ್ತಿಂದನೂ ಸೇಮ್ ಅದೇ ತೂಕದಲ್ಲೇ ಇದೀವಿ. ಒಂದು ಗುಂಜು ಕಡಿಮೆ ಆಗಿಲ್ಲ ನೋಡಿ. ಎಷ್ಟು ಕಷ್ಟಪಟ್ಟಿರ್ಬೇಕು ನಾವು ಪಾಪ. ಅವ್ರು ಊಟನೇ ಮಾಡಲ್ಲ ಮೇಡಮ್. ಮಾತಾಡಿ ನೀನು ಯಾಕೆ ನೀವೆಲ್ಲ ಹೋಗ್ತೀರ? ಬನ್ನಿ ಬನ್ನಿ ಬನ್ನಿ. ನೋಡಿದ್ರ, ಇದು ಟೀಮ್ ಅಲ್ಲ ಸಟ್ಟಲ್ಲಿ ಇದ್ರು ನನ್ನ ಮೇಕಪ್ ಹಾಕೋದ್ರೆ ಬಂದು ಹಿಂಗೆ ತಪ್ಕೊಂಡ್ಬಿಡ್ತಾನೆ. ಇನ್ನೊಂದು ಆತ್ಮೀಯತೆ ನಮಗೆ, ಅಣ್ಣ ತಮ್ಮದಿರ್ತಾರೆ ಇದ್ದೀವಿ ಅವತ್ತಿಂದ. ಏನಂದ್ರೆ ನೋಡ್ತಾರೆ, ಮನುಷ್ಯ ಇದ್ದಾಗ ನಿನ್ನ ಯಾರು ಇಷ್ಟಪಡಲಿಲ್ವಾ, ನಿನಗೆ ಹಂಗೆ ಅನ್ನಿಸ್ ನಡ್ಕೊಳಕ್ಕಾಗಲಿಲ್ಲ. ಸತ್ತ ಮೇಲೆ ಅದನ್ನು ನಾಲ್ಕು ಒಳ್ಳೆ ಮಾತಾಡಬೇಕು, ಆ ಥರ ಬದುಕಬೇಕು. ಹೆಂಗೋ ಬದುಕಕ್ಕೆ ಕೋಟಿ ಜನ ಅವ್ರ ಜಗತ್ತಲ್ಲಿ. ಕರೆಕ್ಟ್. ಹಿಂಗೆ ಬದುಕಬೇಕು ಅನ್ನೋಕ್ಕೆ ಮನಸ್ಸಲ್ಲಿ ಇಚ್ಛೆ ಇರಬೇಕು. ನಿಜ. ಅದಕ್ಕೆ ಮಾತು 4 ಜನ ಒಪ್ಪು ಅಂತ ಮಾತಾಡೋ ಅಂತಾರೆ. ಯಾರು 4 ಜನ? ನಿಮ್ಮನೆಗಿರೋರ ಇಲ್ಲ ಫ್ರೆಂಡ್ಸ? ನಿನ್ನ ಹೊರ್ತಾರಲ್ಲ ಜೀವ ಇಲ್ಲಿ ಹೆಣನ, ನಾನು ಹೆಗಲು ಕೊಡ್ತೀನಿ ಅವ್ರಿಗೆ, ಅದಕ್ಕೆ ಅನ್ಬೇಕು. ಒಂದು ಇದ್ದಾಗ ಬರೋದು ಬೇಡ, ಇಲ್ದಾಗ ನಾನು ಹೆಗಲು ಕೊಡ್ತೀನಿ ಅವ್ನಿಗೆ ಅನ್ಬೇಕು. 4 ಜನ ಆ ಥರನಾದರೂ ಬದುಕು ಅಂತ ಹೇಳ್ತಾರೆ ದೊಡ್ಡವರು. ತುಂಬ ಇದೆ ಜೀವನದಲ್ಲಿ, ಬೇಕಾದಷ್ಟಿದೆ ತಿಳ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು. ಜ್ಞಾನ ಎಲ್ಲಿ ಸಿಗುತ್ತೆ ನಾವು ಅಲ್ಲಿ ಹೋಗ್ಬೇಕು. ಇಲ್ಲಿ ನಗು ಸಿಗುತ್ತೆ, ನಾವು ಅದಕ್ಕೆ ಬಂದು ಸೇರ್ಕೊಂಡಿದ್ದೀವಿ ಅಷ್ಟೇ ಸರ್. ಅದೇ ಇಂಪಾರ್ಟೆಂಟ್ ಅಷ್ಟೇ ಮೇಡಮ್. ಜೀವನದಲ್ಲಿ ಏನಿಲ್ಲ ಅಂದ್ರೆ ಒಂದು ನೀರು ಕುಡಿದು 2 ದಿನ ಬದುಕ್ಬಿಡ್ಬೋದು. ಈಗ ಇಲ್ಲ ಅಂದ್ರೆ ಸೃಜನ್ ಸಾರ್ದು ಒಂದು ವಿಶೇಷ ಹೇಳ್ತೀನಿ. ನಿರ್ದೇಶಕನಾದವನಿಗೆ ಯಾರು ಪಕ್ಕದಲ್ಲಿ ಬಂದರು, ಏನು ಬಂದರು, ಏನಾಯಿತು ಗೊತ್ತಾಗಲ್ಲ. ಅವ್ರದ್ದೇ ಯಾವುದೋ ಒಂದು ಇದಿರ್ತದೆ. ಸರ್ ಗುಡ್ ಮಾರ್ನಿಂಗ್ ಸರ್ ಅಂದ್ಬಿಟ್ಟು ಹೊಟ್ಟೋಗ್ತಾರೆ. ಇವರು ಹೀರೋ ಜೊತೆಗೆ ನಿರ್ದೇಶನದ ಭಾರ ಇಷ್ಟು ಹೊತ್ಕೊಂಡಿದ್ರು ಯಾರು ಬಂದು ಎಲ್ಲರನ್ನೂ ಹಾಕಿ ಮಾಡ್ಕೊಳ್ಳೋದು. ಹೇಗಿದ್ದೀರಿ, ಟಿಫನ್ ಆಯಿತಾ? ಟಿಫನ್ ಮಾಡ್ಕೊಳ್ಳಿ ಬಸ್, ನಿಮ್ಮ ಕ್ಯಾರವನ್ನಿದೆ ಕರ್ಕೊಂಡು ಬಿಡೋದು. ನಾನು ಅಷ್ಟೊಂದು ಕಾಳಜಿ ಕಲಾವಿದರು ಅಂದರೆ. ಹೌದಾ? ಇದಕ್ಕಿಂತ ನಮಗಿನ್ನೇನು ಬೇಕು ಭಾಗ್ಯ?
ಅಂಥ ಸ್ನೇಹಿತ ಸಿಕ್ಕಿರುವಾಗ ಸುಮಾರು ಮಾತಾಡೋಕ್ಕಿದೆ ನಿಮ್ಮ ಜೊತೆ. ಬಟ್ GST ಚೆನ್ನಾಗಾಗಲಿ, ಅವರ ಗಂಟ್ಲು ಪರ್ಮಿಷನ್ ಕೊಡ್ತಿಲ್ಲ, ಅವರ ಆರೋಗ್ಯ ಪರ್ಮಿಷನ್ ಕೊಡ್ತಿಲ್ಲ, ಆ ಕಾರಣಕ್ಕೆ ಬಿಡ್ತಿದ್ದೀನಿ ಅಷ್ಟೇ. ಎನಿವೇಸ್ ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. Thank you. ಆ್ಯಂಡ್ GSTನಲ್ಲಿ ನಿಮ್ಮನ್ನು ಗೋಸ್ಟ್ ಆಗಿ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ವೀಕ್ಷಕರೇ, ನಿಮ್ಮಲ್ಲಿ ನಾವು ಯಾವಾಗಲೂ ಕೇಳ್ತಾನೆ ಇರ್ತೀವಿ. ಯಾಕೆಂದರೆ ಜನಾರ್ದನನ್ನ ಸೈ ಅನಿಸ್ಕೊಂಬಿಡ್ಬೋದು, 4 ಸರಿ ಕಾಲಿಗೆ ಬಿದ್ದು ಕೈ ಮುಗಿದು ಜನ ಆಶೀರ್ವಾದ ಮಾಡೋದಿದೆಯಲ್ಲ, ದೇವರು ಅದಕ್ಕೆ ದೇವ್ರ ಥರ ಬಂದ್ಬಿಟ್ಟೆ ಅನ್ನೋದು ಉದ್ದೇಶ. ದೇವ್ರಿಗಿಂತ ದೊಡ್ಡವರು ಜನ, ನಿಜವಾಗ್ಲೂ ಹೇಳ್ತೀವಿ. ಆದ್ದರಿಂದ ಎಲ್ಲ ಕನ್ನಡ ಸಿನಿಮಾ ನೋಡಿ. ಈಗ ತಕ್ಷಣಕ್ಕೆ ಬಂದಿರೋದು ನಾವು ಈ ಪಿಕ್ಚರ್ ಬಗ್ಗೆ ಮಾತಾಡೋಕ್ಕೆ. GST ಸಿನಿಮಾ ನಿಮ್ಗೊಂದು ಚೂರು ಬೇಜಾರು ಮಾಡಲ್ಲ, ಇಡೀ ಥಿಯೇಟ್ರಲ್ಲಿರೋವರೆಗೂ ಒಂಚೂರು ಬೇಜಾರು ಮಾಡಲ್ಲ. ಸತ್ ಮೇಲೂ ಹೆಂಗೆ ಲವ್ ಮಾಡ್ಬೋದು ಅಂತ ನನ್ನಿಂದ ತಿಳ್ಕೊಳ್ಳಿ ಬಂದು. ನಮಸ್ಕಾರ. 28ಕ್ಕೆ ರಿಲೀಸು, ಇದೇ ತಿಂಗಳು ಮರಿಬೇಡಿ. 28ನೇ ತಾರೀಕು ಈ ತಿಂಗಳು ರಿಲೀಸ್ ಆಗ್ತಾಯಿದೆ. ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನ ಕರ್ಕೊಂಬನ್ನಿ. ಸತ್ ಮೇಲೆ ಲವ್ ಮಾಡೋದು ಹೆಂಗೆ ಅಂತ ಬಂದು ನೋಡ್ಕೊಳ್ಳಿ. ಸೂಪರ್. ನಮಸ್ಕಾರ. ಪ್ರೀತಿ ತುಂಬ ಮುಖ್ಯ. ಪ್ರೀತಿ ಇಲ್ಲದ ಮೇಲೆ ಏನೂ ಇಲ್ಲ. ನವೆಂಬರ್ 28ಕ್ಕೆ ಥಿಯೇಟ್ರಲ್ಲಿ ನಮ್ಮ ಸಿನಿಮಾನ ನೋಡಿ ಖುಷಿ ಪಡಿ. ಆಮೇಲೆ ನೀವೇ ಹೇಳ್ತೀರಾ ವರ್ತ್ ಸಿನಿಮಾ ಇದು ಅಂತ. ಹೋಗ್ತೀರಲ್ಲ? ನಾನು ಹೋಗ್ತೀನಿ, ನೀವು ಬನ್ನಿ. ತುಂಬ ಒಳ್ಳೆ ಪದ ಬಳಸಿದ್ರಿ. ಏನು ಸರ್? ಪ್ರೀತಿ ಇಲ್ಲದೆ ಏನೂ ಇಲ್ಲ ಅಂತ. ಹೌದೌದು. ಫಸ್ಟ್ನ ಅಕ್ಷರ ತೆಗೆದಾಕಿ ಅಯ್ಯೋ, ಏನು ಉಳಿತದೆ? ಫಸ್ಟ್ನೇ ಅಕ್ಷರ ತೆಗೀರಿ. ತೆಗೆದ್ಬಿಟ್ರೆ ಏನು ಉಳಿಯೋದೇ ಇಲ್ಲ. ಅಲ್ಲ, ತಿ ಫ್ರೀ. ಅದನ್ನು ಡಬಲ್ ಮಾಡಿದ್ರೆ ತಿಥಿ ಆಗ್ಬಿಡ್ತದೆ. ಅಂದರೆ ಎಲ್ಲದಕ್ಕೂ ನಾವೇ ಕಾರಣ ನಿಜ ನಿಜ ಅಂತ. ಹೌದು, ಕರೆಕ್ಟ್. ಹಂಗಾಗಬಾರ್ದು ಅಂದರೆ ಏನು ಮಾಡಬೇಕು? ನೀವು ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಸಖತ್ತಾಗಿತ್ತು ಅಂತ. ಆ್ಯಂಡ್ ಕೊಟ್ಟಿದ್ದ ಕಾಸಿಗೆ ಮೋಸ ಇಲ್ಲ ಅಂತ. ಸೊ ಖುಷಿಯಾಗಿರಬೇಕು ಅಂದರೆ ಏನು ಮಾಡಬೇಕು? GST ನೋಡಬೇಕು. ಬನ್ನಿ ಹೋಗೋಣ.